ನಮಸ್ಕಾರ ಎಲ್ರಿಗೆ. ನನ್ನ ಹೆಸರು ಡಾಕ್ಟರ್ ಮಣಿಮಾರನ್, ಕನ್ಸಲ್ಟೆಂಟ್ ಸರ್ಜನ್ ಆ್ಯಂಡ್ ವ್ಯಾರಿಕೋಸ್ ವೇನ್ಸ್ ಸ್ಪೆಷಲಿಸ್ಟು. ಈಗ ನಾನು ವ್ಯಾರಿಕೋಸ್ ವೇನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ವ್ಯಾರಿಕೋಸ್ ವೇನ್ಸ್ ಅಂದರೆ ಏನು? ಅವು ವ್ಯಾರಿಕೋಸ್ ವೇನ್ಸ್ ಅಂದರೆ ಉಬ್ಬಿರುವ ರಕ್ತನಾಳಗಳು. ಸಾಧಾರಣವಾಗಿ ಕಾಲ್ ಪೋರ್ಷನಲ್ಲೇ ಕಾಣುತ್ತೆ ಅದು ವ್ಯಾರಿಕೋಸ್ ವೇನ್ಸ್ ಸಮಸ್ಯೆ. ಯಾರಿಗೆಲ್ಲ ಬರ್ಬೋದು, ಯಾರು ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ ನೋಡಿ ಅವರಲ್ಲಿ ಕಾಣ್ಬೋದು, ಯಾರು ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ನೋಡಿ ಅವರಲ್ಲಿ ಕಾಣ್ಬೋದು, ಅವರು ಗರ್ಭಸ್ತ್ರೀ ಅವರಲ್ಲಿ ಕಾಣ್ಬೋದು. ಇದರಲ್ಲಿ 3 ಪ್ರಾಬ್ಲಮ್ ಇರುತ್ತೆ. ಸಮಸ್ಯೆಗಳು ಹೆಂಗೆ ಬರುತ್ತೆ ಅಂದರೆ, ವ್ಯಾರಿಕೋಸ್ ವೇನ್ಸು 3 ಸಮಸ್ಯೆ ಅಂದರೆ ಬರುತ್ತೆ. ಇದರಲ್ಲಿ ಒಂದು, ಆ ರಕ್ತನಾಳಗಳಲ್ಲಿ ಕವಾಟೆಗಳು ಇರುತ್ತೆ. ಆ ಕವಾಟೆಗಳಲ್ಲಿ ಏನೇ ಸಮಸ್ಯೆ ಆದರೆ, ವೀಕ್ನೆಸ್ ಏನಾದಾದರೆ ಈ ವ್ಯಾರಿಕೋಸ್ ವೇನ್ ಸಮಸ್ಯೆ ಬರ್ಬೋದು. ಅಥವಾ ರಕ್ತನಾಳಗಳದ್ದು ಗೋಡೆಗಳಲ್ಲಿ ಏನೋ ಸಮಸ್ಯೆ ಬಂದರೆ, ವೀಕ್ನೆಸ್ ಏನಾದಾದರೆ ಈ ವ್ಯಾರಿಕೋಸ್ ಸಮಸ್ಯೆ ನೋಡ್ಬೋದು. ಅಥವಾ ಈ ಕಾಲಲ್ಲಿ ಆ ಕಾಫ್ ಮಸಲ್ಸ್ ಅಂತ ಒಂದಿದೆ, ಆ ಕಾಫ್ ಮಸಲ್ಸಲ್ಲಿ ವೀಕ್ನೆಸ್ ಬಂದರೆ ಈ ಸಮಸ್ಯೆ ಬರ್ಬೋದು. ಸೊ ಯಾವ ವಯಸ್ಸಲ್ಲಿ ಇದು ಕಾಣುತ್ತೆ? ಸಾಧಾರಣವಾಗಿ ನಾವು ನೋಡಿರೋದು ಒಂದು 14 ವರ್ಷದಿಂದ 90 ವರ್ಷ ತನಕ ಪೇಷಂಟ್ಸ್ಗಳಲ್ಲಿ ನೋಡಿದ್ದೀವಿ ನಾವು ಈ ವ್ಯಾರಿಕೋಸ್ ಸಮಸ್ಯೆ. ಆಮೇಲೆ ಕೆಲವ್ರಿಗೆ ಆ ಜೆನೆಟಿಕ್ ಸಮಸ್ಯೆ, ಜೆನೆಟಿಕ್ ಪ್ರಾಬ್ಲಮ್ಸ್ ಇದ್ದರೆ ಈ ಫ್ಯಾಮಿಲಿಯಲ್ಲೇ ಎಲ್ರಿಗೂ ಕಾಣ್ಬೋದು. ಇದು ಅವರಲ್ಲಿದ್ರೆ ಬರ್ಬೋದು. ಜೆನೆಟಿಕ್ ಸಮಸ್ಯೆ ಇದ್ದರೆ ಆ ಜೀನ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ, ಯಾರಿಗೋ ಜೀನ್ ಡಿಫೆಕ್ಟ್ಸ್ ಇದ್ದರೆ ಅವ್ರಿಗೂ ಈಗ ಬರ್ಬೋದು. ಚಿಕ್ಕ ವಯಸ್ಸಲ್ಲಿ ಕೆಲವ್ರಿಗೆ ಕಾಣುತ್ತೆ ವ್ಯಾರಿಕೋಸ್ ವೇನ್ಸ್. ಇವರಲ್ಲಿ ಖಂಡಿತವಾಗಿ ಈ ಜೆನೆಟಿಕ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಆಮೇಲೆ ಯಾರು ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ ನೋಡಿ, ಅಥವಾ ಜಾಸ್ತಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಾರೆ ನೋಡಿ, ಆಮೇಲೆ ಯಾವುದರಲ್ಲಿ ಯಾರು ಜಾಸ್ತಿ ಎಕ್ಸಸೈಸು ವಾಕಿಂಗ್ ಮಾಡಲ್ಲ ಅವರೆಲ್ಲ ಈ ಸಮಸ್ಯೆ ಬರ್ಬೋದು. ಆಮೇಲೆ ಯಾರು ವೆಯ್ಟ್ ಜಾಸ್ತಿ ಇರುತ್ತೋ, ಆ ಒಬೆಸಿಟಿ ಪ್ರಾಬ್ಲಮ್ ಅಂತ ಇರುತ್ತೆ, ಅವರಲ್ಲಿ ಜಾಸ್ತಿ ಕಾಣುತ್ತೆ ಇದು. ಆಮೇಲೆ ಇದರಲ್ಲಿ ಕೆಲವು ಕೇಸಲ್ಲಿ ನಾವು ನೋಡಿದ್ವಿ, ಆ ಸ್ಟ್ರೋಕ್ ಪೇಷಂಟ್ಸ್ ಇದ್ದಾರೆ ನೋಡಿ, ಅವ್ರು ಮಲಗಿರ್ತಾರೆ ಬೆಡ್ಡಲ್ಲಿ, ಏನು ಎಕ್ಸಸೈಸ್ ಇರಲ್ಲ, ಕಾಲು ಮೂವ್ಮೆಂಟ್ಸ್ ಇರಲ್ಲ, ಅವರಲ್ಲೂ ಜಾಸ್ತಿ ಕಾಣುತ್ತೆ ಈ ವ್ಯಾರಿಕೋಸ್ ವೇನ್ಸ್. ಆಮೇಲೆ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಇದು, ಇಲ್ಲ ಏನು ಫಸ್ಟ್ ಟ್ರೀಟ್ಮೆಂಟ್ ಮುಂಚೆ ಏನೇನು ಕಾಣ್ಬೋದು ಈ ವ್ಯಾರಿಕೋಸ್ ವೇನ್ಸ್ ಬಂದರೆ, ಏನೇನು ಸೈನ್ಸ್ ಇದೆ ನೋಡಿ. ಕಾಲು ನೋವು ಬರ್ಬೋದು, ಕಾಲು ಭಾರ ಆಗ್ಬೋದು, ಕೆಲವ್ರಿಗೆ ಚರ್ಮಲ್ಲಿ ಪ್ರಾಬ್ಲಮ್ ಬರುತ್ತೆ, ಚರ್ಮಲ್ಲಿ ಎಕ್ಸಿಮಾ ಥರ ಆಗುತ್ತೆ, ಆ ನವೆ ಆಗುತ್ತೆ, ಕೆರೆತ ಆಗುತ್ತೆ, ಇದೆಲ್ಲ ಕಾಣ್ಬೋದು. ಕೆಲವರು ಆ ಉಬ್ಬಿರೋ ರಕ್ತನಾಳಗಳು ಅದು ಬ್ಲೀಡಿಂಗ್ ಆಗುತ್ತೆ, ಆ ಬ್ಲೀಡಿಂಗ್ ಸ್ಟೇಜಲ್ಲಿ ಕೆಲವರು ಬರ್ತಾರೆ. ಸೊ ಈ ಥರ ಸಮಸ್ಯೆ ಕ್ಲಿನಿಕಲ್ ಇದಿರುತ್ತೆ ಸಿಂಟಮ್ಸು. ಆಮೇಲೆ ಇದನ್ನು ಹೆಂಗೆ ಡಯಾಗ್ನೋಸ್ ಮಾಡ್ತೀವಿ ಅಂದರೆ, ಈ ಕ್ಲಿನಿಕಲ್ ಡಯಾಗ್ನೋಸ್ ಹೆಂಗೆ ಮಾಡ್ತೀವಿ ಅಂತ ಹೇಳ್ತೀನಿ. ಇದು ನಾರ್ಮಲಿ ಆ ಸಿಂಟಮ್ಸ್ ವೈಸು ನೋಡ್ತೀವಿ. ಆಮೇಲೆ ಕೆಲವು ಕ್ಲಿನಿಕಲ್ ಸೈನ್ಸ್ ಇರುತ್ತೆ, ಅದರಲ್ಲಿ ಕಂಡುಹಿಡಿಬೋದು. ಉಬ್ಬಿರೋ ರಕ್ತನಾಳಗಳಿರುತ್ತೆ ಕೆಲವ್ರಿಗೆ ಸ್ಪೈಡರ್ ವೇನ್ಸ್ ಅಥವಾ ರೆಟಿಕ್ಯುಲರ್ ವೇನ್ಸ್ ಅಂತ ಒಂದು ಥ್ರೆಡ್ ವೇನ್ಸು ಅದು ಉಬ್ಬಿರುತ್ತೆ ತೊಡೆಯಲ್ಲಿ. ಅಥವಾ ಇದು ಸಾಮಾನ್ಯವಾಗಿ ಅಲ್ಲಿದ್ರೆ ಇವರಲ್ಲೇ ಕಾಣುತ್ತೆ, ಹೆಂಗಸರಲ್ಲೇ ಕಾಣುತ್ತೆ ಇದು. ಆಮೇಲೆ ಕೆಲವ್ರಿಗೆ ಚರ್ಮ ಪ್ರಾಬ್ಲಮ್ ಇರುತ್ತೆ, ಚರ್ಮಲ್ಲಿ ಎಕ್ಸಿಮಾ ಸ್ಟೇಜ್ ಅಂತ ಇರುತ್ತೆ, ಅದು ಕಪ್ಪುಗಾರುತ್ತೆ. ಆ ಪಾದ ಇದೆ ನೋಡಿ, ಪಾದ ಮೇಲೆ ಕಾಲು ಪೋರ್ಷನ್ನು ಅಲ್ಲಿ ಕಪ್ಪಗಿರುತ್ತೆ. ಕೆಲವ್ರಿಗೆ ಕಾಲು ದಪ್ಪ ಇರುತ್ತೆ, ಕೆಲವ್ರಿಗೆ ಆ ಹುಣ್ಣು ಇರುತ್ತೆ. ಸೊ ಈ ಥರ ನಾವು ನೋಡ್ಬೋದು. ಆಮೇಲೆ ಹೆಂಗೆ ಡಯಾಗ್ನೋಸ್ ಮಾಡೋದಂದರೆ, ಅದಕ್ಕೆ ಟೆಸ್ಟ್ಗಳಿದೆ, ಸಾಧಾರಣ ಟೆಸ್ಟ್ಗಳು. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಏನಂದರೆ ಕಲರ್ ಡಾಪ್ಲರ್ ಸ್ಟಡಿ ಅಂತ, ಕಲರ್ ಡಾಪ್ಲರ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ಸ್, ಡ್ಯೂಪ್ಲೆಕ್ಸ್ ಸ್ಕ್ಯಾನ್ ಅಂತ ಇದೆ ಒಂದು. ಸೊ ಅದರಲ್ಲಿ ನಾವು ಆ ವೇನ್ಸ್ದು ಫುಲ್ ಸ್ಟ್ರಕ್ಚರ್ ನೋಡ್ಬೋದು. ಆಮೇಲೆ ರಕ್ತ ಓಟ ಹೆಂಗಿದೆ ಅದೆಲ್ಲ ಕಾಣ್ಬೋದು. ಆ ಬ್ಯಾಕ್ ಫ್ಲೋ ಏನಾದ್ರು ಇದೆಯಾ ರಕ್ತ, ಇದರಲ್ಲಿ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಕಂಡುಹಿಡಿಬೋದು ಇದರಲ್ಲಿ. ಆಮೇಲೆ ಬೇರೆ ಏನಾದ್ರು ಸಮಸ್ಯೆ ಇದ್ದರೆ, ಆ DVTಯಿಂದ ಏನಾದ್ರು ಈ ವ್ಯಾರಿಕೋಸ್ ವೇನ್ ಸಮಸ್ಯೆ ಬಂದಿದ್ದರೆ, ಆವಾಗ CT ಮತ್ತು MR ವೀನೋಗ್ರಾಮ್ ಅಂತ ಒಂದು ಸ್ಪೆಷಲ್ ಟೆಸ್ಟ್ ಇದೆ. ಸೊ ಅದರಲ್ಲಿ ನಾವು ಫುಲ್ ಎಂಟೈರ್ ಅನಾಟಮಿ ಕಾಣ್ಬೋದು, ಆ ವೀನಸ್ ಸಿಸ್ಟಮ್ದು ಫುಲ್ ಸ್ಟ್ರಕ್ಚರ್ ನೋಡ್ಬೋದು. ಡೀಪ್ ವೇನ್ಸ್ ಮತ್ತು ಸೂಪರ್ಫಿಷಿಯಲ್ ವೇನ್ಸ್ ಅಂತ ಇದೆ, ಅದೆಲ್ಲ ಕಾಣ್ಬೋದು ಅದರಲ್ಲಿ. ಅಲ್ಲಿ ಯಾವ ಲೆವೆಲಲ್ಲಿ ಅಬ್ಸ್ಟ್ರಕ್ಷನ್ ಇದೆ, ಯಾವ ಲೆವೆಲಲ್ಲಿ ಸಮಸ್ಯೆ ಇದೆ, ಅದೆಲ್ಲ ನೋಡ್ಬೋದು MR ಮತ್ತು ಆ CT ವೀನೋಗ್ರಾಮಲ್ಲಿ. ಆಮೇಲೆ ಏನೇನು ಚಿಕಿತ್ಸೆ ಇದೆ ಈ ವ್ಯಾರಿಕೋಸ್ ವೇನ್ಸ್ಗೆ? ಸಾಧಾರಣವಾಗಿ ಹಳೆ ಕಾಲದಲ್ಲಿ ನಾವು ಸ್ಟ್ರಿಪ್ಪಿಂಗ್ ಸರ್ಜರಿ ಅಂತ ಒಂದು ಪ್ರೊಸೀಜರ್ ಇತ್ತು. ಈಗ ಅದನ್ನು ಯಾರು ಮಾಡ್ತಾ ಇಲ್ಲ. ಈಗ ಗೋಲ್ಡ್ ಸ್ಟ್ಯಾಂಡರ್ಡ್ ಏನಂದರೆ
ಲೇಸರ್ ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಎಂಡೋವಿನಸ್ ಲೇಸರ್ ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಟ್ರೀಟ್ಮೆಂಟ್ ಅಂತ ಒಂದು ಹೊಸ ಟ್ರೀಟ್ಮೆಂಟ್ ಈಗ ಚಾಲನೆಯಲ್ಲಿ ಇದೆ. ಅದರಲ್ಲಿ ಏನು ಮಾಡ್ತೀವಿ, ಮಂಡಿ ಕೆಳಗಡೆಯಿಂದ ಉಬ್ಬಿರೋ ರಕ್ತನಾಳನ್ನು ಅದರೊಳಗಡೆ ಒಂದು ನೀಡಲ್ ಮೂಲಕ ಹೋಗ್ತೀವಿ. ಆಮೇಲೆ ಲೇಸರ್ ವೈರ್ ನೀಡಲ್ ಮೂಲಕ ಆ ಲೇಸರ್ ವೈರ್ನ ಆ ರಕ್ತನಾಳ ಒಳಗಡೆ ಪಾಸ್ ಮಾಡ್ತೀವಿ. ಆಮೇಲೆ ಮಂಡಿ ಕೆಳಗಡೆಯಿಂದ ಮೇಲ್ತೊಡೆ ತನಕ ಆ ವೈರ್ನ ಪಾಸ್ ಮಾಡಿ ಆ ಫುಲ್ ರಕ್ತನಾಳನ್ನು ಸುಟ್ಬಿಡ್ತೀವಿ. ಇದರಲ್ಲೇ ಲೇಸರ್ ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ಮೂಲಕ ಸುಟ್ಟೋಗುತ್ತೆ. ಸೊ ಇದರಲ್ಲಿ ಏನು ತಿರ್ಗಾ ಬರೋಕ್ಕೆ ಏನು ಚಾನ್ಸ್ ಇಲ್ಲ, ಜಾಸ್ತಿ ಕಡಿಮೆ ಇದೆ. ಆಮೇಲೆ ಇನ್ನೊಂದು ಟ್ರೀಟ್ಮೆಂಟ್ ಏನಂದರೆ ಸ್ಕ್ಲೆರೋಥೆರಪಿ ಅಂತ. ಇದ್ರ ಜೊತೆ ಬೇರೆ ಸ್ವಲ್ಪ ಸಣ್ಣ ಪುಟಾಣಿ ತಿರ್ಚಿರುವ ರಕ್ತನಾಳಗಳಿಗೆ ಅದರಲ್ಲಿ ಸ್ಕ್ಲೆರೋಥೆರಪಿ ಅಂತ ಕೊಡ್ತೀವಿ. ಅದೇನೆಂದರೆ ಒಂದು ಕೆಮಿಕಲ್ ಇಂಜೆಕ್ಟ್ ಮಾಡ್ತೀವಿ. ಕೆಮಿಕಲ್ ಮೂಲಕ ಆ ಫುಲ್ ರಕ್ತನಾಳ ಬಂದಾಗ್ಬಿಡುತ್ತೆ ಅದು. ಆಮೇಲೆ ಇನ್ನೊಂದು ಲೇಟೆಸ್ಟ್ ಟ್ರೀಟ್ಮೆಂಟ್ ಏನಂದರೆ ಗ್ಲೂ ಥೆರಪಿ ಅಂತ ಇದೆ, ಎಂಡೋವಿನಸ್ ಗ್ಲೂ ಥೆರಪಿ ಅಂತ. ಅದರಲ್ಲಿ ಏನು ಮಾಡ್ತೀವಿ, ಅದು ಗ್ಲೂ ಅಂದರೆ ಒಂದು ಕ್ವಿಕ್ ಫಿಕ್ಸ್ ಥರ ಒಂದು ಗಮ್ ಥರ ಇರುತ್ತೆ. ಅದನ್ನು ರಕ್ತನಾಳ ಒಳಗಡೆ ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಟ್ ಮಾಡಿಬಿಟ್ಟು ಆ ಫುಲ್ ರಕ್ತನಾಳನ್ನು ಇದನ್ನು ಮುಚ್ಚಿಬಿಡ್ತೀವಿ ಇದ್ರ ಗ್ಲೂ ಮೂಲಕ. ಆಮೇಲೆ ಈ ವ್ಯಾರಿಕೋಸ್ ವೇನ್ಸ್ ಹಂಗೆ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಏನೇನು ಸಮಸ್ಯೆಗಳು ಬರ್ಬೋದು. ಸೊ ಇದು ವ್ಯಾರಿಕೋಸ್ ವೇನ್ಸ್ ಸಪೋಸ್ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಎಲ್ಲೆಲ್ಲಿ ಉಬ್ಬಿದೆಯೋ ಆ ಚರ್ಮ ಇಲ್ಲಿ ಕಾಣುತ್ತೋ, ಅದು ಸ್ವಲ್ಪ ಸಾಧಾರಣವಾಗಿ ಲೈಟಾಗಿ ಏನಾದ್ರು ಏಟಾದರೆ ಅದು ಜಾಸ್ತಿ ಬ್ಲೀಡಿಂಗ್ ಆಗ್ಬೋದು. ಓಕೆ, ಇದು ಒಂದು ಸಮಸ್ಯೆ. ಇನ್ನೊಂದು, ಅದು ವ್ಯಾರಿಕೋಸ್ ವೇನ್ಸ್ ಒಳಗಡೆ ಆ ರಕ್ತ ಅದು ಗಟ್ಟಿಗಾಗ್ಬೋದು. ಆ ಗಟ್ಟಿಗಾಗ್ಬಿಟ್ಟು ಕ್ಲಾಟ್ ಆಗಿಬಿಟ್ಟು ಅದು ಎಲ್ಲಿ ಬೇಕಾದರೂ ಹೋಗ್ಬೋದು, ಹಾರ್ಟ್ಗೆ ಹೋಗ್ಬೋದು, ಅಥವಾ ನಿಮ್ಮ ಮೇಲೆ ಬ್ರೈನ್ಗೆ ಹೋಗ್ಬೋದು, ಅಥವಾ ಕಿಡ್ನಿಗೆ ಹೋಗ್ಬೋದು. ಸೊ ಇಂಥ ಸಮಸ್ಯೆ ಲಂಗ್ಸ್ಗೆ ಹೋಗ್ಬೋದು. ಮೇನ್ಲಿ ಲಂಗ್ಸ್ ಅಫೆಕ್ಟ್ ಮಾಡೋದು ಅದು. ಆಮೇಲೆ ಹಂಗೆ ಬಿಟ್ಟರೆ ಇದು ಹುಣ್ಣಾಗೋಕ್ಕೆ ಚಾನ್ಸ್ ಇದೆ. ಕಾಲಲ್ಲಿ ಆ ದೊಡ್ಡ ಹುಣ್ಣು ಗಾಯ ಆಗೋಕ್ಕೆ ಚಾನ್ಸ್ ಇದೆ. ಆ ದೊಡ್ಡ ಗಾಯ ಬಂದುಬಿಟ್ರೆ ಇದು ಒಣಗೋದು ತುಂಬ ಕಷ್ಟ. ಸೊ ಇದಕ್ಕೆ ಟ್ರೀಟ್ಮೆಂಟ್, ಅದಕ್ಕೆ ಎಲ್ಲರೂ ಕರೆಕ್ಟ್ ಟೈಮ್ಗೆ ಟ್ರೀಟ್ಮೆಂಟ್ ಚಿಕಿತ್ಸೆ ತೊಗೊಂಡ್ರೆ ಆ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ಬೋದು. ಬೇರೆ ಏನಾದ್ರು ತೊಂದರೆ ಇದ್ದರೆ ಇದೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ ಕರೆಕ್ಟಾಗಿ ಇದನ್ನು ಬರಬಾರ್ದಂದರೆ, ವ್ಯಾರಿಕೋಸ್ ಬರಬಾರ್ದು, ಇದೆಲ್ಲ ನೈಸ್ ಫಾಲೋ ಮಾಡಬೇಕು. ಒಳ್ಳೆ ಆ್ಯಕ್ಟಿವ್ ಎಕ್ಸಸೈಸ್ ಮಾಡ್ಬೋದು. ನೀವು ಒಳ್ಳೆ ವಾಕಿಂಗ್ ಮಾಡಬೇಕು. ದಿವಸ ಒಂದು 4-5 ಕಿಲೋಮೀಟರ್ ನಡಿಬೇಕು. ನಡೆದರೆ ಆವಾಗ ಕಾಫ್ ಮಸಲ್ಸ್ ಪಂಪ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ ಕಾಲಲ್ಲಿ, 2 ಕಾಲಲ್ಲಿ. ಆಮೇಲೆ ಚೆನ್ನಾಗಿ ಒಳ್ಳೆ ಆಹಾರ ತಿನ್ನಿ. ಈ ಜಂಕ್ ಫುಡ್ಸ್ಲ ತಿನ್ನಬೇಡಿ, ಒಳ್ಳೆ ಆಹಾರ ತಿನ್ನಿ. ಓಕೆ. ಆಮೇಲೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಇಂಥ ವ್ಯಾರಿಕೋಸ್ ವೇನ್ಸ್ ಪ್ರಾಬ್ಲಮ್ಸ್ ಇದ್ದರೆ ತಕ್ಷಣ ನೀವು ವ್ಯಾರಿಕೋಸ್ ವೇನ್ಸ್ ಸಮಸ್ಯೆ ಮತ್ತು ಏನಾದರೂ ವ್ಯಾಸ್ಕ್ಯುಲರ್ ಸಮಸ್ಯೆ ಇದ್ದರೆ ನನ್ನನ್ನು ಕಾಣ್ಬೋದು. ನಾನು ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೆಂಟ್ರಾಲಜಿ ಮತ್ತು ಏವಿಸ್ ವ್ಯಾಸ್ಕ್ಯುಲರ್ ಸೆಂಟರ್ ಜಯನಗರಲ್ಲಿ ನಮ್ಮ ಆಫೀಸ್ ಇದೆ. ಅಲ್ಲಿ ಬಂದು ನನ್ನನ್ನು ಕಾಣ್ಬೋದು. ನಮಸ್ಕಾರ.